ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದ ರಾಜಧಾನಿ ಬೆಂಗಳೂರು ಸಮಸ್ಯೆಗಳ ಆಗರವಾಗಿದೆ. ಪ್ರತಿ ಒಂದು ವಿಚಾರದಲ್ಲೂ ಕೂಡ ಸಮಸ್ಯೆ. ಮೂಲಭೂತ ಸೌಕರ್ಯಗಳ ಸಮಸ್ಯೆ ಎದ್ದು ಕಾಣಿಸ್ತಾ ಇರುವಂತದ್ದು. ರೋಡ್ ಸಮಸ್ಯೆ ಎಲ್ಲಿ ನೋಡಿದ್ರು ಕೂಡ ಗುಂಡಿ, ನೀರಿನ ಸಮಸ್ಯೆ, ಕರೆಂಟಿನ ಸಮಸ್ಯೆ, ಕಸದ ಸಮಸ್ಯೆ, ಪ್ರತಿ ಒಂದರಲ್ಲೂ ಕೂಡ ಸಮಸ್ಯೆ. ಇದನ್ನ ಕೇಳೋರು ಯಾರು ಅಂತ ಕೇಳಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಎಲ್ಲವನ್ನೂ ಸರಿ ಮಾಡ್ತೀವಿ ಅಂತ. ಮತ್ತೊಂದ್ ಕಡೆ ಬಿಬಿಎಂಪಿ ನೋಡಿದ್ವಿ, ಬಿಡಿಎದ ಸಮಸ್ಯೆಗಳನ್ನ ಗಮನಿಸಿದ್ವಿ, ಯಾವ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸಿದ್ರು ಅಂತ. ಈಗ ಬೆಸ್ಕಾಂ ಸರದಿ. ಬೆಸ್ಕಾಂ ನಿರ್ಲಕ್ಷ್ಯದಿಂದಾಗಿ ಒಂದೇ ತಿಂಗಳಲ್ಲಿ 4 ಸಾವನ್ನಪ್ಪಿದ್ದಾರೆ. ಪದೇ ಪದೇ ನಿರ್ಲಕ್ಷ್ಯವನ್ನ ಮಾಡ್ತಾನೆ ಇದೆ ಬೆಸ್ಕಾಂ, ಅದನ್ನ ತೋರಿಸ್ತಾನೆ ಇದೀವಿ. ಆದ್ರೂ ಕೂಡ ಗಡದ್ ನಿದ್ದೆಯಿಂದ ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ ಬೆಸ್ಕಾಂನ ಅಧಿಕಾರಿಗಳು. ಪದೇ ಪದೇ ಬೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ಮಾಡ್ತಾನೆ ಇದ್ದಾರೆ. ಒಂದೇ ತಿಂಗಳಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ 4 ಬಲಿಯಾಗಿರುವಂಥದ್ದು. ಆದ್ರೂ ಎಚ್ಚೆತ್ಕೊಳ್ತಾ ಇಲ್ಲ. ಆ ಇಲಾಖೆಯ ಸಚಿವರಿಗೂ ಕೂಡ ಕರೆ ಮಾಡಿದ್ವಿ, ನೋ ರೆಸ್ಪಾನ್ಸ್. ಯಥಾ ರಾಜ ತಥಾ ಪ್ರಜಾ ಅನ್ನುವ ರೀತಿಯಲ್ಲಿದೆ ಆ ಇಲಾಖೆ. ಅಮಾಯಕರ ಜೀವದ ಜೊತೆ ಬೆಸ್ಕಾಂ ಚೆಲ್ಲಾಟ ಆಡ್ತಾ ಇರುವಂಥದ್ದು. ಪದೇ ಪದೇ ಘಟನೆಗಳು ಮರುಕಳಿಸಿದ್ರೂ ಕೂಡ ನಿರ್ಲಕ್ಷ್ಯ ಮುಂದುವರೆದಿದೆ. ಆ ಕ್ಷಣಕ್ಕೆ ಬರ್ತಾರೆ, ಪರಿಹಾರ ಕೊಡ್ತಾರೆ, ಹೋಗ್ತಾರೆ. ಅವ್ರ ಮನೆ ಮಕ್ಳೇನು ಸತ್ತಿಲ್ವಲ್ಲ, ಬಡವ್ರ ಮನೆ ಮಕ್ಳಲ್ವಾ ಸಾಯ್ತಾ ಇರೋದು. ಅವ್ರ ಹಿಡಿ ಶಾಪ ತಡ್ತಲೇ ಬಿಡಲ್ಲ ಇಂಥ ಸರ್ಕಾರಕ್ಕೆ, ಅಲ್ಲಿನ ಅಧಿಕಾರಿಗಳಿಗೆ. ಜನ ಬೀದಿಲ್ ಬಿದ್ದು ಬಾಯಿ ಬಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಒಂದೇ ತಿಂಗಳ ಅಂತರದಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ. ಹೇಳ್ತಾನೆ ಇದೀವಿ, ತೋರಿಸ್ತಾನೆ ಇದೀವಿ ಇಂಥ ವ್ಯವಸ್ಥೆ ಸರಿಯಾಗಬೇಕು ಅಂತ. ಆದ್ರೂ ಸರಿ ಆಗ್ತಾ ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೋಗ್ತಾರೆ, ಇಂಥ ವ್ಯವಸ್ಥೆಯನ್ನೇ ಸರಿ ಮಾಡ್ದಲೆ ಎಲ್ಲ ವಿಚಾರದಲ್ಲೂ ಸಮಸ್ಯೆಗಳು ಕಾಡ್ತಾನೆ ಹೋಗ್ತಾ ಇದೆ. ಸರಿ ಮಾಡಬೇಕಾದಂತ ಸರ್ಕಾರ ಕೂಡ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ. ಬಡವ್ರ ಮಕ್ಕಳು ಸಾಯ್ತಾ ಇದ್ದಾರೆ, ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರುವಂಥವ್ರು ಸಾವನ್ನಪ್ತಾ ಇರುವಂಥದ್ದು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನಂಗಾಗಿದೆ ಬೆಂಗಳೂರಿಗರ ಸಮಸ್ಯೆ. ಇದು ಪ್ರತಿ ದಿನದ ಸಮಸ್ಯೆ ಬೆಂಗಳೂರಿನಲ್ಲಿ. ಟ್ರಾಫಿಕ್ ಸಮಸ್ಯೆಯಿಂದ ಹಿಡಿದು ಪ್ರತಿ ಒಂದು ಸಮಸ್ಯೆಗಳು ತಾಂಡವಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬೆಸ್ಕಾಂನ ದಿವ್ಯ ನಿರ್ಲಕ್ಷ್ಯ ಬೇರೆ. ನಮ್ಮಿಂದ ಏನ್ ಹೇಳಕ್ ಆಗ್ತಾ ಇಲ್ಲ. ನನ್ನ ಮಗು ಕಿಶೋರ ಅಮ್ಮ ಇಂಥ ಮಗುನ ಕೊಟ್ಕೊಂಡು ಕೂಲಿ ನಾಲಿಗೆ ಬಂದು ಇಂಥ ಕೆಲಸ ಆಗ್ಯದೆ ತಾಯಿ. ನಾವ್ ಹಿಂಗೆ ಮಗುನ ಕೊಟ್ಕೊಂಡು ಕೈಗಳಾರ ನಾವು ಮಣ್ಣು ಹಾಕೋದು, ನಮ್ಮಕ್ ಹಾಕೋ ಮಣ್ಣು ನಾವ್ ಹಾಕ್ತಾ ಇದ್ದೀರ ಮಗುಗ್ ತಾಯಿ. ಕೆಲ್ಸಕ್ಕೆ ಹೋಗಿದ್ರಮ್ಮ, ಕೆಲ್ಸಕ್ಕೆ ಹೋಗಿ ಬರೋಗ ಮನೆಗ್ ಬರೋಗ ಹಂಗೆ ಆಗ್ಯದಮ್ಮ. ಏನು ಹಾಸ್ಪಿಟ್ಲ್ಗೆ ಹಾಕೊಂಡು ಬದುಕ್ತಾನಂತ ಹಾಕಿದ್ದೀರಮ್ಮ ತಾಯಿ. ಇಲ್ದಿದ್ರೆ ನಮ್ಗೆ ಕರ್ಮ ಯಾಕೋ ಏನ್ರ ಹೊಟ್ಟೆ ಹತ್ರಕ್ ನಾವ್ ಬಂದಿರಿ, ನ್ಯಾಯ ಕೇಳಕ್ ಬಂದಿದ್ದೀರಿ, ನ್ಯಾಯ ಕೊಡ್ಸಿರಿ ತಾಯಿ. ನಿಮ್ಗೆಲ್ಲ ನಮಸ್ಕಾರ ಮಾಡ್ತೀನಿ. ಇಂಥ ಮಗುನ ಕುಟ್ಕೊಂಡು ನಿಮಗೆ 3 ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ. ಇದು 3 ಪ್ರಕರಣಗಳು. ಮಾರ್ಚ್ 23ನೇ ತಾರೀಕು ತಂದೆ ಮಗಳು ಸಾವನ್ನಪ್ಪಿದ್ರು ಟ್ರಾನ್ಸ್ಫಾರ್ಮರ್ ಸ್ಫೋಟದಿಂದಾಗಿ. ಆ ಸಂದರ್ಭದಲ್ಲೂ ಕೂಡ ಬೆಸ್ಕಾಂ ಎಚ್ಚೆತ್ಕೊಳ್ಳಿಲ್ಲ. ಅದೊಂದು ಉದಾಹರಣೆಯಾಗಿ ತೆಗೆದುಕೊಳ್ಬೇಕಾಗಿತ್ತು, ಆದರೆ ಎಚ್ಚೆತ್ಕೊಳ್ಳಿಲ್ಲ. ಏಪ್ರಿಲ್ 13ನೇ ತಾರೀಕು ವಿದ್ಯುತ್ ಶಾಕಿಗೆ ಒಬ್ಬ ಯುವಕ ಸಾವನ್ನಪ್ತಾನೆ. ವಸಂತ್ ಅನ್ನುವಂಥ ಯುವಕ ಸಾವನ್ನಪ್ಪುವಂಥದ್ದು. ಇನ್ನು ನಿನ್ನೆ ಏಪ್ರಿಲ್ 25ನೇ ತಾರೀಕು ಕಿಶೋರ್ ಸಾವನ್ನಪ್ಪಿದ್ದಾರೆ. ಕಿಶೋರ್ ಅವರ ಕುಟುಂಬದ ಕಣ್ಣೀರನ್ನ ನೋಡಿದ್ರಲ್ಲ. ಯಾವಾಗ ಈ ವ್ಯವಸ್ಥೆ ಸರಿಯಾಗುತ್ತೆ ಅನ್ನುವಂಥದ್ದು ನಮ್ಮ ಇವತ್ತಿನ ಚರ್ಚಾ ವಿಚಾರ. ನಮ್ಮ ಜೊತೆ 2 ಗೆಸ್ಟ್ಗಳು ಜಾಯ್ನ್ ಆಗ್ತಾ ಇದ್ದಾರೆ ಸ್ಟುಡಿಯೋದಲ್ಲಿ. ಅವರಿಬ್ಬರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಹನುಮಂತೇಗೌಡರು ಬಿಬಿಎಂಪಿ ನಿವೃತ್ತ ಇಂಜಿನಿಯರ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರನಾಥ್ ಅವರು ನಗರ ಯೋಜನಾ ತಜ್ಞರು, ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹನುಮಂತೇಗೌಡ್ರೆ, ನೋಡ್ತಾನೆ ಇದೀವಿ ಬೆಂಗಳೂರಿನಲ್ಲಿ ಪ್ರತಿದಿನನೂ ಕೂಡ ಇಂಥ ಸಮಸ್ಯೆಗಳು ಒಂದಲ್ಲ ಒಂದು ಬರ್ತಾನೆ ಇದೆ. ಎಲ್ಲೊಂದ್ ಕಡೆ ಇದನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಸರ್ಕಾರ ಎಚ್ಚೆತ್ಕೊಳ್ಬೇಕು, ಆ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅಂತ ಅನ್ಕೊಳ್ತೀವಿ, ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಗುಣಮಟ್ಟದ ಕೆಲಸಗಳು ನಡೀತಾ ಇಲ್ಲ. ಆಮೇಲೆ ಎವ್ರಿ ಡೇ ಇನ್ಸ್ಪೆಕ್ಷನ್ ಮಾಡಬೇಕು. ಕೇಬಲ್ಗಳು, ವೈರ್ಗಳು, ಅದ್ರ ಬಗ್ಗೆ ಫಸ್ಟ್ ಪ್ರಿಫರೆನ್ಸು. BBMP ಅಲ್ಲೂ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇದೆ, ಅವರು ದಿನನಿತ್ಯದ ಇದು. ಹಾಗೆ ಬೆಸ್ಕಾಮಲ್ಲೂ ಅಷ್ಟೇ. ಅವ್ರಿಗೇನಿಲ್ಲ, ಕೇವಲ ಟ್ಯಾಕ್ಸಸ್ ಬೇಕು, ಹಣ ಪಡಿಬೇಕೇ ಹೊರತು. ಆಮೇಲೆ ಡಿಪಾಸಿಟ್ಸ್, ಇವಾಗ ಹೊಸದಾಗಿ ಮನೆ ಕಟ್ಟಿದಾಗ ಅವನಿಗೆ ಲಕ್ಷಾಂತರ ರೂಪಾಯಿ ಡಿಪಾಸಿಟ್ಗಳು ಪಡೀತಾರೆ. ದುಡ್ಡುಗಳನ್ನ ಪಡೆಯೋದು ಗೊತ್ತಿದೆ ಹೊರತು ಅವರಿಗೆ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಜನಗಳ ಇದನ್ನು ಹೇಗೆ ಕಾಪಾಡಬೇಕು ಅನ್ನೋ ಇದು ಯಾರಿಗೂ ಇಲ್ಲ. ಆಮೇಲೆ ಮರಗಿಡಗಳು
ಕೊಂಬಿಗಳೆಲ್ಲ ಇದಿರುತ್ತೆ, ಅದಕ್ಕೆಲ್ಲ ಇವರು ಕಟ್ ಮಾಡೋದಕ್ಕೆ ಇದಕ್ಕೆಲ್ಲ. ಬೆಂಗಳೂರು ಬೆಳೀತಾ ಬೆಳೀತಾ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಇರೋ ವ್ಯವಸ್ಥೆನೂ ನೆಟ್ಟಿಗೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಹದಗೆಟ್ಟು ಹೋಗ್ತಾ ಇದೆ ಬೆಂಗಳೂರು. ಅಂತ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಕಷ್ಟ ಇಲ್ಲ. ಆದರೆ ಬೇಕಾಗಿರುವಂತಹದ್ದು ಒಂದು ಫರ್ಮ್ ಡಿಸಿಷನ್ ಮೇಕರ್ ಬೇಕು. ಈಗ ತಮ್ಮ ಚಾನೆಲ್ ಕಂಟಿನ್ಯೂಸ್ ಆಗಿ ಜನಕ್ಕೆ ವಿಷಯ ತಿಳಿಸ್ತಾನೆ ಬರ್ತಾ ಇದ್ದೀರಾ. ಯಾರು ಹೊಣೆಗಾರರು, ಯಾರು ಜವಾಬ್ದಾರರು ಈ ಬೀದಿ ಹೆಣಗಳಿಗೆ? ಇಲ್ಲಿ ಆಗಬೇಕಾಗಿರುವಂಥದ್ದು, ಈ ಕೆಳಗಿನವ್ರಿಗೆ ನಾವೆಷ್ಟೇ ಟೀಕೆ ಟಿಪ್ಪಣಿ ಮಾಡಿದ್ರೂ ಕೂಡ ಅದರಿಂದ ಪರಿಹಾರ ಸಾಧ್ಯ ಇಲ್ಲ. ಇದು ಮೂಲವಾಗಿ ಜವಾಬ್ದಾರ ಯಾರು ಅಂತಂದರೆ ಆ ಡಿಪಾರ್ಟ್ಮೆಂಟ್ ಹೆಡ್ಸ್ ಇಬ್ಬರು ಇರ್ತಾರೆ. ಒಂದು ಅಡ್ಮಿನಿಸ್ಟ್ರೇಟಿವ್ ಹೆಡ್, ಇನ್ನೊಬ್ರು ಟೆಕ್ನಿಕಲ್ ಹೆಡ್. ತಾಂತ್ರಿಕವಾಗಿ ಉನ್ನತಾಧಿಕಾರಿ ಯಾರು ಇರ್ತಾರೆ, ಆಡಳಿತಾತ್ಮಕವಾಗಿ ಯಾರು ಉನ್ನತಾಧಿಕಾರಿಗಳಿರ್ತಾರೆ, ಇವರಿಬ್ಬರ ಮೇಲೆ ಜವಾಬ್ದಾರಿ ವಹಿಸಿದ್ರೆ ಅವರಿಗೆ ಕೆಳಗಡೆ ಬೆಂಕಿ ಹತ್ತಿದ್ರೆ ಆಟೋಮೆಟಿಕ್ ಆಗಿ ಕೆಲಸ ಮಾಡ್ತಾರೆ. ಈಗ ಅವ್ರಿಗೆ ಬೆಂಕಿ ಹತ್ತದೆ ಅಂದ್ರೆ ಅವ್ರು ಆರಾಮಾಗಿ AC ಚೇಂಬರ್ ಅಲ್ಲಿ ಕೂತ್ಕೊಂಡು ಬಂದ್ ಫೈಲ್ಗಳಿಗೆ ಸೈನ್ ಹಾಕೊಂಡು ಕೂತ್ರೆ ಈ ತರದ ದಿನನಿತ್ಯ ಘಟನೆಗಳಾಗೋದೆ. ನೀವು ಆರಂಭಕ್ಕೆ ಒಂದು ಒಳ್ಳೆ ಮಾತು ಹೇಳಿದ್ರಿ, ನೀವು ಸಚಿವರಿಗೆ ಕರೆ ಮಾಡಿದ್ವಿ, ಸಿಕ್ಲಿಲ್ಲ ಅಂತ. ನಾನು ಕಾರ್ಯಪಡೆ ಸದಸ್ಯ ಕಾರ್ಯದರ್ಶಿ ಆಗಿದ್ದಾಗ ಅವತ್ತಿನ ಇಂಧನ ಸಚಿವರಾಗಿದ್ದಂತವರು ಶೋಭಾ ಕರಂದ್ಲಾಜೆ ಅವರಿದ್ದಂತ ಸಂದರ್ಭದಲ್ಲಿ ಒಂದು ಬಹಳ ಪ್ರಮುಖ ತೀರ್ಮಾನ ತಗೊಂಡ್ರು. ABC ಕೇಬಲ್ಸ್ ಅಂತಂದ್ರೆ ಏರಿಯಲ್ ಬಂಚಡ್ ಕೇಬಲ್. ಈಗೇನು ನಾವು ಓಪನ್ ಕಂಡಕ್ಟರ್ ನೋಡ್ತೀವಿ, ಇದು ಬಹಳ ಹಾನಿಕಾರಕ. ಮನೆಯಲ್ಲ ಹಿಡಿದು ಮಾಡಿ ಮಕ್ಕಳು ಸಾಯ್ತಾ ಇದ್ರು, ದೊಡ್ಡವರು ಸಾಯ್ತಾ ಇದ್ರು. ಇದನ್ನ ನೋಡಿ ಎಲ್ಲಿ ಮನೆಗಳು ಇರ್ತವೆ ಈ ತರದ ಕಂಡಕ್ಟರ್ಗಳು ಬೇಡ, ಅದಕ್ಕೆ ಕೇಬಲ್ ಆಗಿರುವಂತಹ ಬಂಚಡ್ ಕೇಬಲ್ ತರಿಸಿ ಹಾಕ್ಸಿದ್ರು ಬೆಂಗಳೂರಲ್ಲೆಲ್ಲ. ಆ ತರಹ ಅದನ್ನ ಮುಂದುವರಿಸ್ಕೊಂಡು ಹೋಗಿದ್ದಿದ್ರೆ, ಅದಕ್ಕೆ ಏನ್ ಬೇಕು ಅದರ ಸಂಬಂಧಿತ ತಂತ್ರಜ್ಞಾನ ಅಳವಡಿಸ್ಕೊಂಡಿದ್ರೆ ಬಹುಶಃ ಈ ತರದ ದಿನಗಳನ್ನ ನಾವು ನೋಡ್ತಾ ಇರ್ಲಿಲ್ಲ. ಅದು ಅಲ್ಲಿಗೆ ನಿಂತು ಹೋಯ್ತು. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರು ಉನ್ನತಾಧಿಕಾರ ಹೊಂದಿರ್ತಾರೆ ಅವರು ಸೂಕ್ಷ್ಮತೆ ಇರಬೇಕು. ತಕ್ಷಣ ಅದ್ ಏನ್ ಕಾರಣ ಆಯ್ತು, ಏನಕ್ಕಾಗ್ತಾ ಇದೆ, ತೀರ್ಮಾನಗಳು ತಗೋಬೇಕಾಗತ್ತೆ. ಈಗ ಬೆಸ್ಕಾಂ ಅಲ್ಲಿ ಏನಾಗೋಗಿದೆ, ಪ್ರಮೋಷನ್ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮೀಟರ್ ರೀಡರ್ಗಳಿಗೆ 15% ಏನ್ ಸ್ಟ್ರೆಂತ್ ಇರುತ್ತೆ ಜೂನಿಯರ್ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ಸ್, ಅವ್ರಿಗೆ ಪ್ರಮೋಷನ್ ಕೊಟ್ಬಿಡ್ತಾರೆ. ಮೀಟರ್ ರೀಡರ್ ಅವರು ಜೂನಿಯರ್ ಇಂಜಿನಿಯರ್ ಆಗ್ತಾರೆ, ಮತ್ತೆ ಅಸಿಸ್ಟೆಂಟ್ ಇಂಜಿನಿಯರ್ಗಳಾಗ್ಬಿಡ್ತಾರೆ. ಅವ್ರಗಳಿಗೆ ಈಗ ಕಾಂಪೌಂಡರ್, ಡಾಕ್ಟ್ರು ಮತ್ತೆ ಸ್ಪೆಷಲಿಸ್ಟ್ ಡಾಕ್ಟರ್ ಹಾಗೆ ಅವರಿಂದ ನಾವೇನ್ ನಿರೀಕ್ಷೆ ಮಾಡಬಹುದು? ಅಷ್ಟನ್ನೇ ನಾವು ಇವತ್ತು ಬೆಸ್ಕಾಂ ಇಂದ ನಿರೀಕ್ಷೆ ಮಾಡಕ್ ಅಲ್ಲ. ಇಲ್ಲಿ ಒಂದು ಹೇಳ್ತೀನಿ, ನಮ್ಮ ಜನರ ಮುಂದೆ ಇರುವಂತಹದ್ದು ಈ ತರ ಆಗ್ತಿದ್ಯಲ್ಲ, ಹೇಳೋರಿಲ್ವಾ ಕೇಳೋರಿಲ್ವಾ, ಇದಕ್ಕೆ ಯಾರನ್ನ ನಾವು ಹೊಣೆ ಮಾಡಬೇಕು ಅಂತ ಅಸಹಾಯಕರಾಗಿ ನಾವು ಜನ ಮಾತಾಡ್ಕೊತಾ ಇದೀವಿ. ಸ್ಥಿತಿ ಈ ರೀತಿ ಮುಂದುವರಿಬೇಕಾ? ಈ ರೀತಿ ಮುಂದುವರಿಯೋದನ್ನ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಇದಕ್ಕೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಫುಟ್ಪಾತ್ ಅಲ್ಲಿರೋ ಟ್ರಾನ್ಸ್ಫಾರ್ಮರ್ಸ್ ಶಿಫ್ಟ್ ಮಾಡಿ ಹೇಳಿದ್ರು. ಆ ಟ್ರಾನ್ಸ್ಫಾರ್ಮರ್ಸ್ ಇವತ್ತು ಶಿಫ್ಟ್ ಮಾಡೋದಕ್ಕೆ ಒಂದು 50-60% ಪಾರ್ಕು ಅಲ್ಲಿ ಇಲ್ಲಿ ಜಾಗಗಳು ಅವೈಲಬಲ್ ಇದೆ, ಅಷ್ಟನ್ನ ಶಿಫ್ಟ್ ಮಾಡ್ಬಿಡ್ಬೋದು. ಇನ್ ಕೆಲವು ಕಡೆ ಇನೆವಿಟಬಲ್ ಪ್ಲೇಸಸ್ ಒಂದು 30-40% ಬಹಳ ಕಂಜೆಷನ್ ಇರುವಂತಹ ಜಾಗಗಳಲ್ಲಿ ಅನಿವಾರ್ಯ. ಈಗ ನಮ್ಗೆ ವ್ಯವಸ್ಥೆ ಬೇಕು, ಅದಕ್ಕೆ ಜಾಗ ನಾವು ಸಿಸ್ಟಮ್ ಇಂದ ಕೊಡಕ್ ಸಾಧ್ಯ ಇಲ್ಲ ಅಂತಂದ್ರೆ ಏನಾದ್ರೂ ಆಲ್ಟರ್ನೇಟಿವ್ ಹುಡುಕ್ಬೇಕು. ಅದನ್ನ ಅಂಡರ್ಗ್ರೌಂಡ್ ಮಾಡಿ ಅದನ್ನ ಏನಾದ್ರೂ ತತ್ಕ್ಷಣ ಮಾಡ್ಬೋದಾ? ಇಲ್ಲಿ ತೀರ್ಮಾನ ತಗೊಳ್ಳುವಂತವ್ರು ಅವರು ಸದೃಢವಾಗಿ ತತ್ಕ್ಷಣ ತೀರ್ಮಾನ ತಗೊಂಡು ಕಾರ್ಯಗತ ಮಾಡಿಸೋದ್ರ ಕಡೆಗೆ ಯಶಸ್ವಿ ಆದ್ರೆ ಬೀದಿ ಹೆಣ ಆಗದ್ ತಪ್ಪುತ್ತೆ. ಇಲ್ಲದೆ ಇದ್ರೆ ಈ ಪರಿಸ್ಥಿತಿ ಹೀಗೆ ಮುಂದುವರಿಯುತ್ತೆ. ಬೆಸ್ಕಾಂನವ್ರಿಗೆ ನಾವು ಕೆಳಮಟ್ಟದ ಅಧಿಕಾರಿಗಳು ಬಹಳ ಸುಲಭವಾಗಿ ಬೈದ್ ಬಿಡ್ತೀವಿ, ಅವ್ನು ನೋಡ್ಲಿಲ್ಲ ಮಾಡ್ಲಿಲ್ಲ. ದುರಂತ ಒಂದ ಟ್ರಾನ್ಸ್ಫಾರ್ಮರ್ ಸಾವುಗಳಿದೆಯಲ್ಲ, ಅದು ಬಹುಶಃ ಅದು ಸಣ್ಣ ಮಟ್ಟದ ನಿರ್ಲಕ್ಷ್ಯ ಆಗಿದೆ. ಆ ಸಣ್ಣ ಮಟ್ಟದ ನಿರ್ಲಕ್ಷ್ಯ ದುರಂತ 2 ದೊಡ್ಡ ಸಾವಾಯ್ತು. ಅದು ಆ ತರದ್ದು ಕ್ಷಮಾರ್ಹ ಅಲ್ಲ. ಆದ್ರೆ ಉಳಿದಂತ 2 ಸಾವೇನಿದೆ ಅದು ವ್ಯವಸ್ಥೆಯ ಲೋಪ, ವ್ಯವಸ್ಥೆಯ ಕೊರತೆ. ಈಗ ಬೆಸ್ಕಾಂ ಕಂಬಗಳಿರ್ತವೆ, ಆ ಕಂಬಗಳು ಯಾರಿಗೋಸ್ಕರ ಮಾಡಿರೋದು? ಬೆಸ್ಕಾಂ ತಂತಿಗಳು ಹೋಗಕ್ ಮಾಡಿರುವಂತದ್ದು. ಅದಕ್ಕೆ ನಾಯಿಯಿಂದ ಶುರು ಮಾಡಿ ಎಲ್ಲವೂ OFC ಕೇಬಲ್ ಇರುತ್ತೆ, ಇಂಟರ್ನೆಟ್ ಕೇಬಲ್ ಇರುತ್ತೆ, ಟೆಲಿಫೋನ್ ಕೇಬಲ್ ಪಕ್ಕದಲ್ಲಿ ಹೋಗಿರುತ್ತೆ. ಅವ್ರು ಏನಾದ್ರೂ ಲೈನ್ ಮನ್ ರಿಪೇರಿ ಮಾಡಕ್ ಹೋದ್ರೆ ಅವ್ರ ಕಂಡಕ್ಟರ್ ಯಾವ್ದು ಅಂತ ಹುಡ್ಕೋ ಹೊತ್ತಿಗೆ ಅವನು ಪರಿಶ್ರಮ. ಇವತ್ತು ಅದೇ ಹೇಳ್ತಿರೋದು ಸರ್, ಅವರು ನಮಗ್ ಗೊತ್ತಿಲ್ಲ, ಇದು ನಮ್ಮ ಬೆಸ್ಕಾಂ ಇಂದ ಆಗಿರೋ ನಿರ್ಲಕ್ಷ್ಯ ಅಲ್ಲ, OFC ಕೇಬಲ್ ಇಂದ ಆಗಿರೋದು, ಬೆಸ್ಕಾಂಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಈಸಿಯಾಗಿ ನಡ್ಸ್ಕೊಳ್ತಾ ಇದಾರೆ ಬೆಸ್ಕಾಂನವರು. ಅದು ಜವಾಬ್ದಾರಿ ಬೆಸ್ಕಾಂನವ್ರೇನೆ. ಯಾಕೆ ಅಂದ್ರೆ ಆ ತರದ ಕೇಬಲ್ಸ್ ನ ಹಾಕಕ್ ಬಿಟ್ಕೊಟ್ಟವ್ರು ಯಾರು? ಬೆಸ್ಕಾಂ ಅಧಿಕಾರಿಗಳೇ. ಅದು ನೋಡ್ಕೊಂಡು ಸುಮ್ನೆ ಇರ್ಬೇಕಿತ್ತ ಅವರು ಸಂಬಂಧಪಟ್ಟಂತ ನೋಟಿಸ್ ಕೊಡ್ಬೇಕು, ಮತ್ತೊಂದು ಇದನ್ನ ಮೇಲ್ನವ್ರ ಗಮನಕ್ಕೆ ತಂದು ಈ ತರ ಆಗ್ತಾ ಇದೆ,
ಇದಕ್ಕೇನ್ ಅಲ್ಲ, ಮಾಡ್ಬೇಕು? ಇನ್ನೊಂದು- ಐದರ್ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಸರ್ ಇನ್ನೊಂದು ಹನುಮಂತೇಗೌಡ್ರೆ, ಇಲ್ಲಿ ನಾವು ಪೊಲೀಸ್ ಇಲಾಖೆ ಏನಿದೆ ಎಲ್ಲೆಲ್ಲಿ ಏನಾದ್ರೂ ಕ್ರೈಮ್ ಚಟುವಟಿಕೆ ನಡೆಯುವಂತ ಸಂದರ್ಭದಲ್ಲಿ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ಯಾಟ್ರೋಲಿಂಗ್ ಮಾಡ್ತಾರೆ. ಬೆಸ್ಕಾಂ ಅವ್ರಿಗೂ ಮಾಡಕ್ ಏನ್ ರೋಗ ಅಂತ, ಎಲ್ಲಿ ಹೆಂಗಿದೆ ವ್ಯವಸ್ಥೆ ಅಂತ ಒಂದ್ ರೌಂಡ್ ಹಾಕೊಂಡ್ ಬರ್ಬೋದು. ಹೇಳ್ತೀನಿ. ಎಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಜಡ್ಜ್ ಮಾಡ್ಲಿಕ್ಕೆ ಅಷ್ಟೊಂದ್ ಜನ ಎಂಪ್ಲಾಯೀಸ್ ಗಳಿದ್ದಾರೆ, ಯಾಕೆ ಆಗ್ತಾ ಇಲ್ಲ ಅಂತ. ಏನಾಗಿದೆ, ಅವ್ರದ್ದು ಸ್ಟ್ರೆಂತ್ ಕೇಳಿದೆ, ನಿಮ್ದು ಸ್ಟ್ರೆಂತ್ ಎಷ್ಟಿದೆ ಅಂತ. ಸ್ಯಾಂಕ್ಷನ್ಡ್ ಸ್ಟ್ರೆಂತ್ಗೆ ಟೆಕ್ನಿಕಲ್ ಸ್ಟಾಫ್ ಆ ಕೆಲಸನ ನಾನು ನೀವು ಹೋಗಿ ಮಾಡಕ್ಕಾಗಲ್ಲ. ಆ ಸಂಬಂಧಪಟ್ಟಂತ ಇಂಜಿನಿಯರಿಂಗ್ ತಜ್ಞರುಗಳೇನೆ ಅವರೇನೆ ಮಾಡ್ಬೇಕು. ಅಲ್ಲೋಗಿ ಈ ತಂತಿ ಎಲ್ಲಿ ಹೋಗಿದೆ, ಈ ತಂತಿ ಎಲ್ಲಿ ಕಳಿಸ್ಬೇಕು, ಅದ್ ನಮಗೆ ಹೇಳಿದ್ರೆ ನಮಗೆ ಗೊತ್ತಾಗಲ್ಲ. ಆದ್ರೆ ಆ ಸಂಬಂಧಪಟ್ಟಂತ ಇಂಜಿನಿಯರ್ಗಳು ಗೊತ್ತಾಗುತ್ತೆ. ಅವರ ಸ್ಟ್ರೆಂತ್ ಗಳನ್ನ ಕೇಳಿದ್ರೆ ಸ್ಯಾಂಕ್ಷನ್ ಪೋಸ್ಟ್ಗೆ ಇವತ್ತಿರುವಂತ ಸ್ಟ್ರೆಂತ್ 60% ಅಂತೆ. ಆ 60% ಸ್ಟ್ರೆಂತ್ ಅಲ್ಲಿ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡ್ಬೇಕು ಅವರು. ಇಲ್ಲಿಂದ ಸುಮಾರು ಊರ್ ತನಕ ಅಲ್ಲಿ ತನಕ ಅವನೇ ಜವಾಬ್ದಾರಿ. ದಿನ ಒಂದ್ ರೌಂಡ್ ಅವ್ನ್ ಮೋಟರ್ ಸೈಕಲ್ ಹೊಡ್ಕೊಂಡು ಹೋಗಿ ಬರಕ್ಕಾಗಲ್ಲ ಅವನ ಜೂರಿಸ್ಟಿಕ್ಷನ್. ಇವತ್ತೆಲ್ಲೋ ಕರೆಂಟ್ ಹೋಗುತ್ತೆ, ಇವತ್ತೆಲ್ಲೋ ಮರ ಬೀಳುತ್ತೆ, ಇವತ್ತೆಲ್ಲೋ ಮಳೆ ಬರುತ್ತೆ. ಈ ತರದ್ದೆಲ್ಲ ಆದಾಗ ತುಂಬಾ ಒಳ್ಳೆ ಡಿಜಿಟೈಸೇಷನ್ ಮಾಡುವಂತ ಸಿಸ್ಟಮ್ಗಳು ಇದಾವೆ. ಏನಿದೆ, ಡಾಸ್ ಸಿಸ್ಟಮ್ ಅಂತ, ಡಿಸ್ಟ್ರಿಬ್ಯೂಷನ್ ಆಟೋ ಸಿಸ್ಟಮ್ ಅಂತ ಬಹಳ ದೊಡ್ಡ ಬಿಲ್ಡಿಂಗ್, ಒಂದು 50-60 ಕೋಟಿ ರೂಪಾಯಿ ಖರ್ಚು ಮಾಡಿ HSR ಲೇಔಟ್ ಹತ್ರ ಮಾಡಿದ್ದಾರೆ. ಇದರ ಎಫಿಷಿಯನ್ಸಿ ಕೆಲಸ ಮಾಡಿಸ್ತಾನೆ ಇಲ್ಲ, ಬರೀ ದುಡ್ಡು ಖರ್ಚು ಮಾಡಿ ಇಟ್ಟಿದೀವಿ ಹೊರತು ಅದರಿಂದ ಕೆಲಸ ತಗೋತಾ ಇಲ್ಲ. ಯಾರು ಹೊಣೆಗಾರರು, ಯಾರು ಜವಾಬ್ದಾರರು? ಸರ್ಕಾರದ ಆಸ್ತಿ ನಿರ್ಮಾಣಕ್ಕೆ ಹೊಣೆಗಾರರು ಯಾರು, ಜವಾಬ್ದಾರ ಯಾರು? ಇದಕ್ಕೇನಾರು ಕಾನೂನು ಇದೆಯಾ? ಇದು ಮಾಡ್ಬೇಕಾಗಿರೋರು ಯಾರು? ಈ ಅಧಿಕಾರಿಗಳು ಮಾಡಲ್ಲ. ಇದು ಮಾಡ್ಬೇಕಾಗಿರೋದು ಅಸೆಂಬ್ಲಿ, ಸಂಬಂಧಪಟ್ಟಂತ ಮಂತ್ರಿ ಅವ್ರು ಮಾಡ್ಬೇಕು. ಅವ್ರಿಗೆ ಅದರ ಅರಿವು ಹೇಗೆ ಬರಬೇಕು? ಈ ತರ ಸಂದರ್ಭಗಳಲ್ಲಿ ಆ ಉನ್ನತಾಧಿಕಾರಿಗಳನ್ನ ಕೂರಿಸ್ಕೊಂಡು ಏನ್ರಪ್ಪ ಏನ್ ಮಾಡ್ಬೇಕು ಅಂತ ಕೇಳ್ಬೇಕಾಗಿದೆ. ನಾವು ಹನುಮಂತೇಗೌಡ್ರೆ, ಈ ತರ ಘಟನೆ ಆದಂತ ಸಂದರ್ಭದಲ್ಲಿ, ಮೀಡಿಯಾದಲ್ಲಿ ಬಿತ್ತರ ಆದಂತ ಸಂದರ್ಭದಲ್ಲಿ ಆ ಇಲಾಖೆಯ ಅಧಿಕಾರಿಗಳು ಯಾರಾದ್ರೂ ಒಬ್ರು ಹೋಗ್ತಾರೆ, ಕುಟುಂಬದ ಹತ್ರ ಸಮಾಧಾನ ಮಾಡ್ತಾರೆ, ಪರಿಹಾರ ಕೊಡ್ತಾರೆ, ಅಲ್ಲಿಗೆ ಎಂಡ್ ಮಾಡ್ಬಿಡ್ತಾರೆ, ಮುಗ್ದೋಯ್ತು ಈ ಕತೆ ಇಲ್ಲಿಗೆ ಅಂತ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಪರಿಹಾರ ಕೊಡೋ ಬದಲು ಅಲ್ಲಿ ಹೋಗ್ಬಿಟ್ಟು ನೆಟ್ಟಿಗೆ ಸಮಸ್ಯೆಗಳನ್ನ ಬಗೆಹರಿಸ್ಬಿಟ್ಟಿದ್ರೆ ಪರಿಹಾರ ಕೊಡುವಂತ ಅಗತ್ಯನೇ ಇರ್ತಿರ್ಲಿಲ್ಲ. ಪರಿಹಾರ ಕೊಡೋದು ಒಂದು ಪಾರ್ಟ್, ಅದು ಸಾರ್ವಜನಿಕ ತೆರಿಗೆ ಹಣದಲ್ಲಿ ತಪ್ಪು ಮಾಡಿರೋದು ಡಿಪಾರ್ಟ್ಮೆಂಟ್, ಅವರಿಂದ ವಸೂಲಿ ಮಾಡೋದಕ್ಕೆ ಯಾವುದೇ ವಿಧವಾದ ಕ್ರಮ ಜರುಗಿಸಲ್ಲ. ನೀವೆಲ್ಲೇ ನೋಡಿ, ಪ್ರತಿಯೊಂದು ಸಾವಿನ ಹಿಂಭಾಗ ಆ ಇಲಾಖೆಯ ಅಧಿಕಾರಿಗಳ ಬಗ್ಗೆ ಎಲ್ಲೂ ಕ್ರಮ ತಗೊಳ್ಳಲ್ಲ. ನಿಮಗೆ ಬರೋದು ಸಾರ್ವಜನಿಕ ತೆರಿಗೆ ಹಣ ಹಣದಲ್ಲಿ ನಿಮಗೆ ದಾನ ಮಾಡ್ದಂಗೆ. ಈ ವ್ಯವಸ್ಥೆ ಅಮಾನತು ಆ ತರ ಒಂದು ಏನಿಲ್ಲ. ಇವರೆಲ್ಲ ರಾಜಕೀಯ ವ್ಯಕ್ತಿಗಳ ಇದ್ರಲ್ಲಿ ಇರ್ತಾರೆ. ಈ ಎಲ್ಲರೂ ಒಂದೇ, ಎರಡು ಕೈ ಸೇರಿದಂಗೆ. ಇವರು ಮಾಡಿದ್ದಕ್ಕೆ ನಿಮ್ಗೆ ಏನೋ ಒಂದು ಕೊಟ್ಟು ನಿಮ್ಮನ್ನ ಬಾಯಿ ಮುಚ್ಚೋದು, ಒಂದು ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅನ್ನೋದು, ಈ ತರ ಡ್ರಾಮಾ ಆಡ್ತಾರೆ. ಈ ಅಪಾಯಿಂಟ್ಮೆಂಟ್ಗಳು ಇದಲ್ಲ, ಮಾಡಿರೋ ತಪ್ಪು ಯಾರು ಅವನ ಮೇಲೆ ಶಿಕ್ಷೆ ಆಗೋದು ನಾವು ಕಂಡೇ ಮಾತಾಡ್ತೀವಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ನೋಡ್ತಾ ಇದಾರಲ್ಲ, ಇಬ್ರು ಕೂಡ ಒಂದು ಹೇಳ್ತಾ ಇದಾರೆ, ಇಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಜೊತೆಗೆ ಜನರ ಬಗ್ಗೆ ಕಾಳಜಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಆ ಸಚಿವರುಗಳಿರ್ತಾರ, ಆ ಸಚಿವರ ಇಲಾಖೆಗಳಲ್ಲಿ ಎಷ್ಟರ ಮಟ್ಟಿಗೆ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕು. ಆದ್ರೆ ಅದನ್ನ ಮಾಡ್ತಾ ಇಲ್ಲ ಇವ್ರು ಯಾರು ಕೂಡ. ಬರ್ತಾರೆ, ಕುತ್ಕೊಂತಾರೆ, ಎದ್ದೋಗ್ತಾರೆ. ಏನಾಗ್ಬೇಕಾಗಿತ್ತು ಅದಾಗ್ತಾ ಇಲ್ಲ. ಅದಕ್ಕೆ ಬಿಕಾಸ್ ಆಫ್ ಬೇಜವಾಬ್ದಾರಿ ಸಚಿವರುಗಳದ್ದು ಕೂಡ ಇದೆ, ಇಲಾಖೆಯ ಮೇನ್ ಅಧಿಕಾರಿಗಳದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾತಾಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.